ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ಇವಾಗ ಏನಂದರೆ ಏನಿದು ಎಲ್ಲ ಹೋಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ನಾವು ಸಡನ್ನಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಸುಮಾರು ದಿವಸದಿಂದ ಫೋನ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂತ. ನಂಗೆ ರಜೆ ಸಿಕ್ಕಿರಲಿಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ವಿ. ಸಡನ್ನಾಗಿ ನನಗೂ ಹೋಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ರೆಡಿ ಆಗಿಬಿಟ್ಟು ಸರಿ ಹೋದ್ರೆ ಆಯಿತು, ಇನ್ನೇನು ನಾಳೆ 1 ಡೇ ಅಷ್ಟೇ ಅಲ್ವಾ, ಮಕ್ಕಳಿಗೂ ರಜೆ ಇದೆ. ನಾನು ಆಫೀಸಲ್ಲಿ ಸುಳ್ಳು ಹೇಳಿ ರಜೆ ಹಾಕ್ಬಿಟ್ಟೆ. ಇನ್ನೇನು ಮಾಡೋದು, ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ದಾರಿಲಿ ಹಂಗೆ ನಿಮಗೂ ಕರ್ಕೊಂಡು ನಮ್ಮ ಜೊತೆಗೆ ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈ ಟ್ರಾಫಿಕ್ ಜಾಮು, ಮಳೆ, ಈ ವೆದರು ನೋಡಿದ್ರೇ ಯಪ್ಪ, ಈ ಚಳಿಗೆ ಮನೆ ಬಿಟ್ಟು ಆಚೆ ಬರಬಾರ್ದು ಅನ್ನೋ ಥರ ಇದೆ. ಬಟ್ ಏನು ಮಾಡೋದು, ಹಬ್ಬ ಅಂದಮೇಲೆ ಹೋಗಲೇಬೇಕಾಗತ್ತಲ್ವ. ಆದರೆ ಈ ಹಬ್ಬ ಎಲ್ಲ ಕ್ಯಾಸ್ಟವರು ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಇದರಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಏನೂ ಇಲ್ಲ, ಪ್ಲ್ಯಾನ್ ಮಾಡೋದು ಇದ್ದಿದ್ರೆ ಫಸ್ಟೇ ಎಲ್ಲ ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಅನ್ಪ್ಲ್ಯಾನ್ ಅಷ್ಟೇ. ಬನ್ನಿ, KSRTC ಬಸ್ ಸ್ಟಾಪ್ ಬಂತು. ಬಸ್ ಒಳಗಡೆಗೆ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಮಾಡ್ತಾಯಿದ್ನ ನಮ್ಮ ಬ್ಯಾಕ್ ಸೈಡ್ ಕೂತಿರೋ ಒಬ್ಬರು ಆಂಟಿ ವಿಡಿಯೋ ಎಲ್ಲ ಮಾಡಬೇಡಮ್ಮ ಅಂತ ಹೇಳಿದ್ರು. ನಾವು ಕೂತಿರೋ ಬಸ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಆಚೆ ಕಡೆಗೆ ಮಾಡ್ತಾ ಇದ್ದು ನೋಡಿ, ಎಲ್ಲ ಬಸ್ ಫುಲ್ ಆಗಿಬಿಟ್ಟಿದೆ. ಇವಾಗ ತಾನೇ ಒಂದೊಂದು ಬಸ್ ಆಚೆ ಹೋಗ್ತಿದೆ. ನಮ್ಮ ಬಸ್ಸು 6:30ಗೆ ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ನಾವು ನಮ್ಮ ಬಸ್ ಬಿಟ್ಟು ನಾವು ನಮ್ಮೂರು ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ 3:30 ಆಗೋಗ್ಬಿಡುತ್ತೆ. ನೋಡಿ, ಬ್ಯಾಂಗ್ಳೂರು ಬಿಟ್ಟು ಲಾಸ್ಟಲ್ಲಿ ಅಂದರೆ 8ನೇ ಮೈಲಿ ರೀಚ್ ಆಗೋಷ್ಟರಲ್ಲೇ ಫ್ರೆಂಡ್ಸ್ 8 o'clock ಹೋಗಿತ್ತು. ಏನು ಟ್ರಾಫಿಕ್ಕು ನೋಡಿ, ಸಿಕ್ಕಾಪಟ್ಟೆ ಸಿಗ್ನಲ್ಲು, ಟ್ರಾಫಿಕ್ಕು, ಈ ಸೌಂಡ್ಗೆ ಅಪ್ಪ ದೇವ್ರಿ, ಯಾವಾಗಪ್ಪ ನಾವು ಊರಿಗೆ ಹೋಗ್ತೀವಿ ಅಂತ ಅನ್ನಿಸ್ಬಿಟ್ಟಿದೆ. ಅದು ಬೇರೆ ಸೀಟೇನೋ ಚೆನ್ನಾಗೇ ಸಿಕ್ಕಿದೆ. 4 ಜನಕ್ಕೆ 5 ಸೀಟ್ ಸಿಕ್ಕಿದೆ. 1 ಸೀಟ್ ಎಕ್ಸ್ಟ್ರಾನೇ ಇದೆ. ನಮ್ಮ ಬಸ್ ಅಂತೂ ಏನು ರಶ್ ಇರಲಿಲ್ಲ. ಓಕೆ, ನಾರ್ಮಲಾಗಿ ಒಂದು ರಶ್ ಆಗಿತ್ತು ಅಂದರೆ ಸೀಟೆಲ್ಲ ಫುಲ್ಲಾಗಿತ್ತು. ನಾನು ಡ್ರೈವರು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಡ್ರೈವರ್ ಮಿರರಿಂದ ಏನಪ್ಪ ವೀಡಿಯೋ ಮಾಡ್ತಾರೆ ಅಂತ ನೋಡ್ತಾರೆ. ಈ ಸಮಸ್ಯೆಪ್ಪ, ಆಚೆ ಬಂದರೆ ಸ್ವಲ್ಪ ಮೊಬೈಲ್ ವೀಡಿಯೋ ಮಾಡಿದ್ರೆ ಸ್ವಲ್ಪ ಜನಗಳು ಮುಖಾನೇ ಮುಚ್ಕೊಂಡ್ಬಿಡ್ತಾರೆ. ನಮಗೂ ಹಂಗೆ ಅನ್ಸುತ್ತೆ, ಬೇರೆ ಯಾರಾದರೂ ವೀಡಿಯೋ ಮಾಡಿದ್ರೆ ನಾವು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಸಲುವಾಗಿ ಹಂಗೆ ಅನ್ನಿಸ್ತಿದೆ ಅಷ್ಟೇ. ನೋಡಿ, ಈ ಟ್ರಾಫಿಕ್ ಜಾಮ್ಗೆ ನಾವು ಬ್ಯಾಂಗ್ಳೂರು ಬಿಟ್ಟು ನಾವು ಆಚೆ ಹೋಗೋಷ್ಟಿಗೆ ಮಿನಿಮಮ್ ಅಂದರೂ 4-5 hours ಬ್ಯಾಂಗ್ಳೂರಿನ ದಾಟಕ್ಕೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಈಗ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲೋಗಿ ರೀಚ್ ಆಗ್ತೀವ, ಅಲ್ಲಿಂದ ಬಂದು ನಮ್ಮ ರಿಲೇಷನ್ ಯಾರೋ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ 3 o'clock, ಯಾಕಂದರೆ ಅದು ನೈಟೇ ಇರೋದು ಫೆಸ್ಟಿವಲ್ಲು. ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೋಸ್ಕರ ಡೈರೆಕ್ಟ್ ಇಲ್ಲಿಂದ ಹೋಗಿದ ತಕ್ಷಣವೇ ದೇವಸ್ಥಾನಕ್ಕೆ ಡೈರೆಕ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಈ ಬಸ್ಸು ಹೆಂಗೆ ಹೋಗುತ್ತೆ ಅಂತ. ಹೋಗ್ತಾ ದಾರಿಲಿ ಮಳೆ ಬೇರೆ, ಎಲ್ಲನೂ ಸಣ್ಣಗೆ ಮಳೆ ಬರ್ತಾಯಿದೆ. ಚಳಿ ಆಗ್ತಾನೇ ಇಲ್ಲ ಫ್ರೆಂಡ್ಸ್, ಆ ಥರ ಇದೆ. ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕು ಅಂತ ಡಿಸೈಡ್ ಆಗಿ ಬಸ್ಸಲ್ಲಿ ಕೂತ್ಕೊಂಡು ಇವಾಗ ನಾನು ಚಳಿ ಅಂತ ಹೇಳ್ತಾಯಿದ್ರೆ ಹೆಂಗೆ ಅಲ್ವಾ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ರೀಚ್ ಆಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಬನ್ನಿ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದು ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಡೈರೆಕ್ಟ್ ಲೈವ್ ಮಾಡಿ. ಚೆನ್ನಾಗಿತ್ತಾ? ಈಗ ನೋಡಿ, ಊರು ಒಳಗಡೆ ಹೋಗ್ತಾಯಿದ್ರೆ ಎಲ್ಲ ಜನ ಅಲ್ಲೇ ಇದ್ದಾರೆ. ಒಳಗಡೆ ಅಂತ ಯಾರೂ ಇಲ್ಲ, ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು. ನೋಡಿ ಹಸು ಎಷ್ಟು ಚೆನ್ನಾಗಿದೆ ಅಂತ. ಅದು ಪಾಡ್ಗದು ನಿದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದೆ.
ಏನಿಲ್ಲ, ಹಾಗೆ ಒಂದು ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್